ಬಿಜೆಪಿ ಪಕ್ಷಗಳನ್ನು ಮಾತನಾಡುತ್ತಿರುವ ಜನಾರ್ದನಿಗೆ ಬಳ್ಳಾರಿಯಿಂದ ಗಡಿಪಾರಾಗಿರುವ ಬಳ್ಳಾರಿ ಕಳ್ಳ ಜನಾರ್ದನ ರೆಡ್ಡಿಗೆ ಸಿದ್ದರಾಮಯ್ಯನವರಿಗೆ ಕೃಷಿ ಬಳಿಯಲ್ಲಿ ಸರ್ಕಾರದ ಕೈಗೊಂಬೆ ರಾಜ್ಯಪಾಲರಿಗೆ ಕೇಂದ್ರ ಸರ್ಕಾರದ ಕೈಗೊಂಬೆ ರಾಜ್ಯಪಾಲರಿಗೆ ವಾಪಸ್ ಪಡೆಯಿರಿ అన్న ఇప్పుడు సెండ్ చేస్తానన్నా న్యూస్ ఫోన్లో ಇಪ್ಪತ್ತೊಂದರಿಂದ 22 ಜನಾಂಗಗಳ ನಾಯಕರು ಇಲ್ಲಿ ಸೇರಿದ್ದಾರೆ. ದೂರವಾಣಿ ಸಂಪರ್ಕದಲ್ಲಿ ನಾನು, ಕೃಷ್ಣಮೂರ್ತಿ ಅವರು, ಗೋಪಾಲ್ ನಾಯ್ಕ ಅವರು, ನಮ್ಮ ಮುನಿಕೃಷ್ಣಪ್ಪನವರು ಎಲ್ಲರೂ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ರು. ಆ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರ ತೀರ್ಮಾನ ಹಾಕಿ ಇತ್ತೀಚೆಗೆ ಅವರನ್ನು ಬಿಡುಗಡೆಗೊಳಿಸಿದೆ. ಏನಿವತ್ತು ನಮ್ಮ ಕೋಟ್ಯಾಂತರ ಅಭಿಮಾನಿಗಳಾಗಿ ಅವರು ದೇವತಾ ಮನುಷ್ಯ ಅಂತಾನೆ ಅವರನ್ನ ಕೆಲವಾರು ಮನೆಯಲ್ಲಿ ದೇವರು ಅಂತಾನೆ ಪೂಜೆ ಮಾಡ್ತಾರೆ. ಅಂತ ಮುಖ್ಯಮಂತ್ರಿಗಳ ಮೇಲೆ ಪಿತೂರಿ ಮಾಡಿ ಅವರ ಮೇಲೆ ಅಪರಾಧ ಅಂದರೆ ಆರೋಪವನ್ನು ಮಾಡ್ತಿದ್ದಾರೆ. ಅವರನ್ನು ಖಂಡಿಸಿ ನಾವು ಇನ್ನೂ ವಿರೋಧ ಮಾಡಿ ಹೋರಾಟ ಮಾಡ್ತೀವಿ. ಜೊತೆಗೆ ನಡೆದಂಥ ಸರ್ಕಾರ ನಮ್ಮದು ಸರ್ಕಾರ ಕಾಂಗ್ರೆಸ್ ಸರ್ಕಾರ, ಅದು ನಮ್ಮ ಸಿದ್ದರಾಮಯ್ಯ ಅವರು ಯಾವುದೇ ರೀತಿ ಒಂದು ಕಳಂಕ ಇಲ್ಲದೆ ಅವರನ್ನು ಸರ್ಕಾರ ನಡೆಸ್ತಾ ಇರೋ ಕಾರಣಕ್ಕೆ ಅವರಿಗೆ ಕಳಂಕ ಬರಬೇಕು ಅಂತ ಈ ಆರೋಪಗಳನ್ನು ಹೊರಿಸಿ ಅವ್ರ ಮೇಲೆ ಹಾಕ್ತಿದ್ದಾರೆ. ಕೋಟ್ಯಾಂತರ ಅಭಿಮಾನಿಗಳು ಅವರನ್ನು ಸುಮ್ಮನೆ ಬಿಡಲ್ಲ, ಆರೋಪ ಮಾಡ್ತಾ ಇರೋರನ್ನ ಹೋರಾಟ ಮಾಡ್ತೀವಿ. ಸಿದ್ದರಾಮಯ್ಯ ಅವ್ರಿಗೋಸ್ಕರ ನಮ್ಮ ಪ್ರಾಣವನ್ನಾದರೂ ಕೊಟ್ಟು ಹೋರಾಟ ಮಾಡ್ತೀವಿ, ಅವ್ರಿಗೋಸ್ಕರ ಓಡಾಡ್ತೀವಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ 4 ತಾಲೂಕುಗಳಿಂದ ಅಹಿಂದ ಸಂಘಟನೆಗಳ ಒಕ್ಕೂಟ ಮತ್ತು ಶೋಷಿತ ಸಮುದಾಯಗಳ ಒಕ್ಕೂಟದ ವತಿಯಿಂದ ಸಾಂಕೇತಿಕವಾಗಿ ಈ ದಿನ ಪ್ರತಿಭಟನೆ ಮಾಡಿದ್ದೀವಿ. ರಾಜ್ಯಪಾಲರು ಈ ತಕ್ಷಣ ಶೋಕಾಸ್ ನೋಟಿಸನ್ನು ವಾಪಸ್ ಪಡ್ಕೊಂಡು ಇದು ಪ್ರಕರಣ ಸುಖಾಂತ್ಯ ಆಗ್ತದೆ. ತಪ್ಪಿದಲ್ಲಿ ಪ್ರಾಸಿಕ್ಯೂಷನ್ಗೆ ಏನಾದರೂ ಅನುಮತಿ ಕೊಟ್ಟಲ್ಲಿ ಇದು ಹೋರಾಟ ಉಗ್ರ ರೂಪ ತಾಳ್ತದೆ. ಯಾಕೆಂದರೆ ಈ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ 7 ಕೋಟಿ ಜನದಲ್ಲಿ 6 ಕೋಟಿ ಜನ ಸಿದ್ದರಾಮಯ್ಯನವ್ರು ಬೆನ್ನಿಗಿದ್ದೀವಿ. ಅಹಿಂದ ಏನು ನಾವು 80% 90% ಜನ ಅಹಿಂದ ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು, ದಲಿತರು, ಆದಿವಾಸಿಗಳು, ಅಲೆಮಾರಿಗಳಿದ್ದೀವಿ. ನಾವೆಲ್ಲ ಸಿದ್ದರಾಮಯ್ಯನವ್ರು ಬೆನ್ನಿಗಿದ್ದೀವಿ. ಆದ್ದರಿಂದ ಸಿದ್ದರಾಮಯ್ಯನವ್ರಿಗೆ ಏನೇ ಒಂದು ಕ್ಷುಲ್ಲಕ ಅಷ್ಟು ಏನಾದರೂ ತೊಂದರೆ ಆದರೆ ನಾವೆಲ್ಲ ನಮ್ಮ ಪ್ರಾಣ ತ್ಯಾಗಕ್ಕೂ ನಾವು ಸಿದ್ಧರಿದ್ದೀವಿ. ಅದಕ್ಕೆ ಅವರಿಗೆ ತೊಂದರೆ ಆಗೋದಕ್ಕೆ ಯಾವುದೇ ಕಾರಣಕ್ಕೂ ಬಿಡಲ್ಲ. ಆದ್ದರಿಂದ ಘನತವೆತ್ತ ರಾಜ್ಯಪಾಲರು ಯಾರೋ ಒಬ್ಬ ಬ್ಲ್ಯಾಕ್ ಮೇಲರು ಅವನ ಚಾರಿತ್ರ್ಯ, ಅವನ ಹಿನ್ನೆಲೆಯನ್ನು ಗಮನಿಸಿ ಅವನ ಮೇಲೆ ಚೀಟಿಂಗ್ ಕೇಸ್ ಹಾಕಿ ಅವನ ಮೇಲೆ ಪ್ರಕರಣ ದಾಖಲಿಸಿ ಅವನ ಮೇಲೆ ಎಂಕ್ವೈರಿ ಮಾಡೋದು ಬಿಟ್ಟು ನಮ್ಮ ಸ್ವಚ್ಛ ಚಾರಿತ್ರ್ಯವುಳ್ಳಂಥ ದಕ್ಷ ಪ್ರಾಮಾಣಿಕ ಏನು ಅವರ ರಾಜಕೀಯ ಜೀವನದ ಉದ್ದಕ್ಕೂ ಕಳಂಕರಹಿತವಾಗಿ ಏನು ಅವರ ಕುಟುಂಬದವರು ಸಹ ಈಗ ನಮ್ಮ ಸ್ನೇಹಿತರು ಹೇಳಿದ್ರು, ಇವತ್ತು ಸಿದ್ದರಾಮಯ್ಯ ಹುಂಡಿಗೆ ಹೋದರೆ ಅವರ ಅಣ್ಣತಮ್ಮಂದ್ರು ಯಾರು ರಾಜಕೀಯದಲ್ಲಿಲ್ಲ. ಇವತ್ತು ಹೈನುಗಾರಿಕೆ ಮತ್ತು ವ್ಯವಸಾಯವನ್ನು ನಂಬಿಕೊಂಡು ಅವ್ರ ಜೀವನ ಮಾಡ್ತಾರೆ. ಅದೇ ಬೇರೆ ರಾಜಕಾರಣಿಗಳ ಕುಟುಂಬಗಳು ಯಾವ ಸ್ಥಿತಿಲಿದ್ದಾವೆ ಅಂತ ಅಷ್ಟು ತಿಳ್ಕೊಂಡ್ರೆ ಸಾಕು. ಸಿದ್ದರಾಮಯ್ಯನವರ ಚಾರಿತ್ರ್ಯತೆ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಹೆಚ್ಚಿಗೆ ಹೇಳಬೇಕಾಗಿಲ್ಲ. ಆದ್ದರಿಂದ ಘನತವೆತ್ತ ರಾಜ್ಯಪಾಲರಲ್ಲಿ ನಾನು ಅತ್ಯಂತ ವಿನಯಪೂರ್ವಕವಾಗಿ ಗೌರವಾನ್ವಿತವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ದಯವಿಟ್ಟು ಶೋಕಾಸ್ ನೋಟಿಸನ್ನು ಹಿಂಪಡಿಬೇಕು ಮತ್ತು ಪ್ರಾಸಿಕ್ಯೂಷನ್ಗೆ ಅವರಿಗೆ ಅವಕಾಶ ಕೊಡಬಾರ್ದು ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ. ದೀನ ದಲಿತರ ಬಂದು ನಮ್ಮ ಸಿದ್ದರಾಮಯ್ಯನವ್ರ ಮೇಲೆ ಇವತ್ತು ಆರೋಪನ ಹೊರಿಸ್ತಾ ಇರೋಂಥ BJP ಸರ್ಕಾರಕ್ಕೆ ಮತ್ತು JDS ಪಕ್ಷಕ್ಕೆ ನಮ್ಮ ಹೆಣ್ಮಕ್ಳ ಕಡೆಯಿಂದ ಎಲ್ಲ ನಮ್ಮ ರಾಜ್ಯದ ಹೆಣ್ಮಕ್ಳ ಕಡೆಯಿಂದ ಧಿಕ್ಕಾರ ಕೂಗ್ತಾ ಇದ್ದೀವಿ.
ಇವತ್ತು ನಮ್ಮ ಸಿದ್ದರಾಮಣ್ಣವರು 40 ವರ್ಷದ ರಾಜಕೀಯ ಜೀವನದಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲದೆ ನಡ್ಸ್ಕೊಂಬಂದಂತಹ ಒಬ್ಬ ಅದ್ಭುತವಾದಂಥ ಧೀಮಂತ ನಾಯಕ ಅವರು. ಅವ್ರ ಬಗ್ಗೆ ಈ ಥರ ಅಪಪ್ರಚಾರ ಮಾಡಿಕೊಂಡು ಪಾದಯಾತ್ರೆ ಮಾಡಿಕೊಂಡು, ಅದು ಕಾಂಗ್ರೆಸ್ ಕಾನ್ಸೆಪ್ಟು. ಪಾದಯಾತ್ರೆ ಅನ್ನೋದು ನಮ್ಮ ಕಾಂಗ್ರೆಸ್ ಕಾನ್ಸೆಪ್ಟು. ಅದನ್ನು ಕಳ್ಳರು ಕಾಮುಕರು ಇವತ್ತು ಪರಪ್ಪನ ಅಗ್ರಹಾರದಲ್ಲಿ ಹೇಳ್ತಾ ಇದೆ. ಅವರು JDS ಪಕ್ಷದ ನಿಜರೂಪ ಪರಪ್ಪನ ಅಗ್ರಹಾರದಲ್ಲಿದೆ. ಇವತ್ತು ಅವ್ರು ನಡ್ಕೊಂಡು ಹೋಗ್ತಾ ಇದ್ರೆ ಪಾದಯಾತ್ರೆ ಅಂತ ಇಲ್ಲ, ಒಬ್ಬ ಕಾಮುಕರು ಒಬ್ಬ ಕಳ್ಳರು ಪಾದಯಾತ್ರೆ ಮಾಡೋ ಥರ ಇದೆ. ಇವತ್ತು ಈ ತನಿಖೆಯನ್ನು ಕರೆಕ್ಟಾಗಿ ನಡ್ಸ್ಕೊಂಡು ಹೋಗಿ ನಮ್ಮ ಸಿದ್ದರಾಮಣ್ಣವ್ರ ಯಾವುದೇ ರೀತಿ ತಪ್ಪು ಇಲ್ಲ ಅನ್ನೋದು ಮುಂದೆ ಗೊತ್ತೇ ಆಗುತ್ತೆ. ಅವ್ರಿಗೇನಾದರೂ ಕಪ್ಪು ಚುಕ್ಕೆ ಬರೋ ಥರ ಮಾಡಿದ್ರೆ ಕೇಂದ್ರ ಸರ್ಕಾರದ ಮೇಲೆ ನಮ್ಮ ಎಲ್ಲ ರಾಜ್ಯದ ಹೆಣ್ಣುಮಕ್ಕಳು ಪರವಾಗಿ ನಾವು ಧಿಕ್ಕಾರವನ್ನು ಕೂಗ್ತೀವಿ, ಪ್ರತಿಭಟನೆಯನ್ನು ಮಾಡ್ತೀವಿ. ಇದು ಇಲ್ಲಿಗೆ ನಿಲ್ಲೋದಿಲ್ಲ, ಇನ್ನು ಮುಂದೆ ಪ್ರಾರಂಭ ಆಗುತ್ತೆ ಅಂತ ಹೇಳ್ತಾ ಇದ್ದೀವಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಎಲ್ಲ 4 ತಾಲೂಕುಗಳ ಪರವಾಗಿ ಇವತ್ತು 4 ತಾಲೂಕುಗಳು ಸೇರಿ ಇವತ್ತು ದೊಡ್ಡಬಳ್ಳಾಪುರದ ಈ ಅಂಬೇಡ್ಕರ್ ವೃತ್ತದ ಬಳಿ ಈ ಪ್ರತಿಭಟನೆಯನ್ನು ಮಾಡಿದ್ದೇವೆ. ಈ ಪ್ರತಿಭಟನೆ ಯಶಸ್ವಿಯಾಗಿ ಅಂತೂ ನಡೆದಿದೆ ಅಂತ ತಮಗೆಲ್ಲ ಗೊತ್ತಿದೆ. ಇವತ್ತು ಈ ರಾಜ್ಯದಲ್ಲಿ, ಈ ರಾಷ್ಟ್ರದಲ್ಲಿ ಒಬ್ಬ ಯಾವಾರಾದರೂ ಧೀಮಂತ ನಾಯಕ ಬಡವರ ಪರವಾಗಿ, ದೀನದಲಿತರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ, ಎಲ್ಲ ಕೆಳವರ್ಗದವರ ಪರವಾಗಿ ಸೇವೆ ಮಾಡ್ತಕ್ಕಂಥ ಒಬ್ಬ ಯಾರಾದರೂ ಮುಖ್ಯಮಂತ್ರಿ ಇದ್ದರೆ ಅದು ಸಿದ್ದರಾಮಯ್ಯನವರು ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಅಂಥ ಒಬ್ಬ ಸಿದ್ದರಾಮಯ್ಯನ ವರ್ಚಸ್ಸಿನ ನಾಯಕನನ್ನು ತೇಜೋವಧೆ ಮಾಡಬೇಕು ಅಂತೇಳಿ ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯತೀತ ಜನತಾದಳದ ಮುಖಂಡರುಗಳ ಕುತಂತ್ರದಿಂದ ಇವತ್ತು ರಾಜ್ಯಪಾಲರ ಹತ್ರ ಶೋಕಾಸ್ ನೋಟಿಸನ್ನು ಇಶ್ಯೂ ಮಾಡಿಸಿದ್ದಾರೆ. ಇದು ಖಂಡನೀಯವಾದ್ದು. ಇದನ್ನು ಇದೇ ರೀತಿ ಮಾಡಿದ್ದೇ ಆದರೆ ಮುಂದಿನ ದಿನಗಳಲ್ಲಿ ರಕ್ತ ಕ್ರಾಂತಿಯಾದರೂ ಸರಿ ಸಿದ್ದರಾಮಯ್ಯನವರ ಬೆನ್ನಿಗೆ ಇಡೀ ನಾಡಿನ ಸಮಸ್ತ ಜನ ಇರ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾನೆ. ಇವತ್ತು ಜಿಲ್ಲೆಯ ಮೂಲೆ ಮೂಲೆಗಳಿಂದ ಬಂದಿರತಕ್ಕಂಥ ಎಲ್ಲ ನಮ್ಮ ಶೋಷಿತ ಸಮುದಾಯದ ಬಂಧುಗಳು, ಅಹಿಂದ ಸಮಾಜದ ಬಂಧುಗಳು, ಎಲ್ಲ ಕೆಳವರ್ಗದ ಬಂಧುಗಳು, ಮಹಿಳೆಯರು, ಯುವಕರು ಎಲ್ಲರೂ ಬಂದಿದ್ದೀರಿ. ಅವರೆಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ಎಲ್ಲ ಸಂಘಟನೆಯ ಪರವಾಗಿ ನಾನು ಹೃದಯಪೂರ್ವಕವಾದ ಅಭಿನಂದನೆಯನ್ನು, ಕೃತಜ್ಞತೆಯನ್ನು ತಿಳಿಸ್ತೇನೆ. ಅದೇ ರೀತಿ ಮಾಧ್ಯಮದ ಗೆಳೆಯರು ಬಹುಸಂಖ್ಯೆಯಲ್ಲಿ ತಾವೆಲ್ಲ ಬಂದಿದ್ದೀರಿ. ಇಲ್ಲಿ ನಡೆದಂಥ ಎಲ್ಲ ವಿಚಾರಗಳನ್ನು ನೀವು ಪ್ರಸಾರ ಮಾಡೋರಿದ್ದೀರಿ. ನಿಮಗೂ ಸಹ ನಾನು ಈ ಸಂದರ್ಭದಲ್ಲಿ ಹೃದಯಪೂರ್ವಕವಾದ ಅಭಿನಂದನೆಯನ್ನು ಮತ್ತು ಕೃತಜ್ಞತೆಯನ್ನು ತಿಳಿಸಿ ನನ್ನ ಈ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಿದ್ದರಾಮಯ್ಯ.